ನಮಸ್ಕಾರ. ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ತುಂಬಾನೇ ಬಿಸಿಯಾಗಿದೆ. ಇರಾನ್ ಮತ್ತು ಅಮೆರಿಕದ ನಡುವಿನ ದಶಕಗಳ ಹಗೆತನ ಇದೀಗ ಒಂದು ರೀತಿ ಸ್ಫೋಟಗೊಳ್ಳುವ ಹಂತಕ್ಕೆ ಬಂದು ನಿಂತಿದೆ. ಇರಾನ್ನ ಒಳಗಡೆ ಶುರುವಾದ ಒಂದು ಪ್ರತಿಭಟನೆ ಇಡೀ ಜಗತ್ತನ್ನೇ ಒಂದು ಯುದ್ಧದ ಭೀತಿಗೆ ತಳ್ಳಿದೆ. ಹಾಗಾದ್ರೆ ಈ ಬಿಕ್ಕಟ್ಟಿನ ಹಿಂದಿನ ಕಾರಣವಾದರೂ ಏನೋ, ಮುಂದೆ ಏನಾಗಬಹುದು? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಈ ಸಂಖ್ಯೆಯನ್ನ ಒಮ್ಮೆ ನೋಡಿ. 20,000. ಇದು ಯಾವುದೋ ಸಣ್ಣ ಸಂಖ್ಯೆ ಅಲ್ಲ. ಇರಾನ್ನಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಪ್ರಾಣ ಕಳ್ಕೊಂಡಿರಬಹುದಾದ ಜನರ ಅಂದಾಜು ಸಂಖ್ಯೆ ಇದು. ಅಂದರೆ ಇದು ಕೇವಲ ಒಂದು ಅಂಕಿ ಅಲ್ಲ. ಇದು ಇರಾನ್ ಸರ್ಕಾರದ ಕ್ರೌರ್ಯವನ್ನ ಮತ್ತು ಅಲ್ಲಿನ ಜನರ ಸ್ವಾತಂತ್ರ್ಯದ ಕೂಗನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಇದೇ ಮಾನವೀಯ ಸಂಕಟ ಈಗ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಬಿಕ್ಕಟ್ಟಾಗಿ ಬದಲಾಗಿದೆ. ಹಾಗಾದರೆ ಈ ಸಂಘರ್ಷದ ಸ್ವರೂಪ ಏನು? ನೋಡಿ, ಒಂದು ಕಡೆ ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಾ ಇರೋ ಲಕ್ಷಾಂತರ ಇರಾನಿ ಜನರಿದ್ದಾರೆ. ಮತ್ತೊಂದು ಕಡೆ ಇದನ್ನೇ ಒಂದು ಅವಕಾಶವಾಗಿ ನೋಡಿ ಇರಾನ್ನ ಸರ್ಕಾರವನ್ನೇ ಉಳಿಸೋದಕ್ಕೆ ಕಾಯ್ತಾ ಇರೋದು ಅಮೆರಿಕದ ಟ್ರಂಪ್ ಆಡಳಿತ. ಸೊ ಒಂದು ದೇಶದ ಒಳಗಿನ ದಂಗೆ ಈಗ ಎರಡು ಬಲಾಢ್ಯ ದೇಶಗಳ ನಡುವಿನ ಮುಖಾಮುಖಿಯಾಗಿ ಬದಲಾಗಿದೆ. ಇಡೀ ಜಗತ್ತು ಯುದ್ಧ ಆಗುತ್ತಾ ಅಂತ ಭಯದಲ್ಲಿ ನೋಡ್ತಿದೆ. ಈ ಇಡೀ ಬಿಕ್ಕಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ಬಹಳ ನಿರ್ಣಾಯಕ. ಅವರು ಇರಾನ್ಗೆ ಕೆಲವೊಂದು ಸ್ಪಷ್ಟವಾದ ಕೆಂಪು ಗೆರೆಗಳನ್ನು ಅಂದರೆ ರೆಡ್ ಲೈನ್ಸ್ಗಳನ್ನ ಎಳೆದಿದ್ದಾರೆ. ಒಂದು ವೇಳೆ ಆ ಗೆರೆಗಳನ್ನ ದಾಟಿದ್ರೆ ಅಮೆರಿಕ ಸೇನಾ ಕ್ರಮ ಕೈಗೊಳ್ಳೋದು ಗ್ಯಾರಂಟಿ ಅಂತ ವಾರ್ನ್ ಮಾಡಿದ್ದಾರೆ. ಹಾಗಾದ್ರೆ ಏನವಿಯ ಕೆಂಪು ಗೆರೆಗಳು? ನೋಡೋಣ ಬನ್ನಿ. ಇದು ಟ್ರಂಪ್ ಅವರ ನೇರ ಎಚ್ಚರಿಕೆ. ಅವರು ಅಂತಹ ಕೆಲಸ ಮಾಡಿದ್ರೆ ನಾವು ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂದಿದ್ದಾರೆ. ಇಲ್ಲಿ ಅಂತಹ ಕೆಲಸ ಅಂದ್ರೆ ಏನು ಗೊತ್ತಾ? ಇರಾನ್ ಸರ್ಕಾರ ತನ್ನದೇ ಜನರ ಮೇಲೆ ಅಂದರೆ ಪ್ರತಿಭಟನಾಕಾರರ ಮೇಲೆ ಮರಣದಂಡನೆ ವಿಧಿಸೋದು. ಸಾವಿರಾರು ಜನರನ್ನ ಹೀಗೆ ಹತ್ಯೆ ಮಾಡೋದನ್ನ ಅಮೆರಿಕ ಸಹಿಸಲ್ಲ. ಇದೇ ನಮ್ಮ ರೆಡ್ ಲೈನ್ ಅಂತ ಟ್ರಂಪ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದು ಕೇವಲ ಇರಾನ್ ಸರ್ಕಾರಕ್ಕೆ ಕೊಟ್ಟ ವಾರ್ನಿಂಗ್ ಅಷ್ಟೇ ಅಲ್ಲ, ಇದು ಇರಾನ್ನ ಜನರಿಗೆ ಕೊಟ್ಟ ಒಂದು ಭರವಸೆ ಕೂಡ ಹೌದು. ಸಹಾಯ ದಾರಿಯಲ್ಲಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಿಸೋ ಮೂಲಕ ಟ್ರಂಪ್ ಅಲ್ಲಿನ ಪ್ರತಿಭಟನಾಕಾರರಿಗೆ ಒಂದು ರೀತಿ ನೈತಿಕ ಬೆಂಬಲ ಕೊಟ್ಟು ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚುತ್ತಿದ್ದಾರೆ. ಇದು ಒಂದು ದೇಶದ ಆಂತರಿಕ ದಂಗೆಗೆ ಹೊರಗಿನಿಂದ ಬೆಂಬಲ ನೀಡೋ ಸ್ಪಷ್ಟವಾದ ಸಂಕೇತ. ಹಾಗಾದ್ರೆ ಟ್ರಂಪ್ ಅವರ ಅಂತಿಮ ಗುರಿ ಏನು? ಅವರೇ ಹೇಳ್ತಾರೆ, ಗೆಲ್ಲುವುದು ಅಂತಿಮ ಗುರಿ, ನನಗೆ ಗೆಲ್ಲೋದಂದ್ರೆ ಇಷ್ಟ ಅಂತ. ಆದರೆ ಅವರ ದೃಷ್ಟಿಯಲ್ಲಿ ಗೆಲ್ಲೋದು ಅಂದರೆ ಮಾತುಕತೆ ಅಲ್ಲ, ಬದಲಿಗೆ ಶತ್ರುವನ್ನು ಸಂಪೂರ್ಣವಾಗಿ ಮುಗಿಸೋದು. ಉದಾಹರಣೆಗೆ ವೆನೆಜುವೆಲಾದ ನಾಯಕ ಮಡುರೋ ಬಂಧನ ಆಗಿರ್ಬೋದು, ಅಥವಾ ಇರಾನ್ನ ಪ್ರಬಲ ಸೇನಾಧಿಕಾರಿ ಕಾಸಿಂ ಸೊಲೈಮಾನಿ ಹತ್ಯೆ ಆಗಿರ್ಬೋದು. ಇಂತಹ ದಿಟ್ಟ ಮತ್ತು ನಿರ್ಣಾಯಕ ಮಿಲಿಟರಿ ಕಾರ್ಯಾಚರಣೆಗಳೇ ಅವರ ಪ್ರಕಾರ ಗೆಲುವು. ಸರಿ, ಈಗ ಶ್ವೇತಭವನದ ಒಳಗಡೆ ಏನ್ ನಡೀತಾ ಇದೆ ಅಂತ ನೋಡೋಣ. ಇರಾನ್ ಮೇಲೆ ದಾಳಿ ಮಾಡೋದಾದ್ರೆ ಅಲ್ಲಿ ಯಾವ ರೀತಿಯ ಗೇಮ್ ಪ್ಲಾನ್ ರೆಡಿ ಆಗ್ತಿದೆ? ಟ್ರಂಪ್ ಅವರ ಈ ಆಕ್ರಮಣಕಾರಿ ನಿಲುವಿಗೆ ಅವರ ಸಲಹೆಗಾರರ ಸಪೋರ್ಟ್ ಇದೆಯಾ? ಈ ಸ್ಲೈಡ್ ನೋಡಿದ್ರೆ ವೈಟ್ ಹೌಸ್ ಒಳಗಿನ ಭಿನ್ನಾಭಿಪ್ರಾಯ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಟ್ರಂಪ್ಗೆ ಬೇಕಾಗಿರೋದೇನು? ಒಂದೇ ಒಂದು ಸರ್ಜಿಕಲ್ ಸ್ಟ್ರೈಕ್, ಒಂದೇ ಏಟಿಗೆ ಇರಾನ್ ಸರ್ಕಾರ ಬಿದ್ದೋಗ್ಬೇಕು, ತುಂಬ ದಿನ ಯುದ್ಧ ಬೇಡ. ಆದರೆ ಅವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇದಕ್ಕೆ ಭಯಪಡ್ತಿದ್ದಾರೆ. ಒಂದೇ ದಾಳಿಗೆ ಇರಾನ್ ಅಂತಹ ದೇಶ ತಲೆಬಾಗಲ್ಲ, ಅವರು ಸುಮ್ಮನೆ ಕೂರಲ್ಲ. ಅವರ ಪ್ರತಿಕಾರ ತುಂಬ ಘೋರವಾಗಿರುತ್ತೆ ಮತ್ತು ಅಮೆರಿಕಕ್ಕೆ ದೊಡ್ಡ ನಷ್ಟ ಆಗ್ಬೋದು ಅನ್ನೋದು ಅವರ ಆತಂಕ. ಈ ಅಮೆರಿಕ ಇರಾನ್ ಸಂಘರ್ಷ ಏನಿದೆ ಅಲ್ವಾ, ಇದು ಕೇವಲ ಅವರಿಬ್ಬರಿಗೆ ಸೀಮಿತವಾಗಿಲ್ಲ. ಇದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಬೀಳುತ್ತೆ. ಹಾಗಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಈ ಪರಿಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸ್ತಿವೆ? ಅವರ ನಿಲುವುಗಳು ಈ ಬಿಕ್ಕಟ್ಟನ್ನು ಕಡಿಮೆ ಮಾಡುತ್ತವಾ ಅಥವಾ ಇನ್ನಷ್ಟು ಹೆಚ್ಚಿಸುತ್ತವಾ? ನೋಡೋಣ. ಜಗತ್ತು ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆಯಾ ಅನ್ನೋ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ನೋಡಿ, ಅಮೆರಿಕ ತನ್ನ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆಗಳನ್ನು ಇರಾನ್ ಕಡೆಗೆ ಕಳಿಸ್ತಿದೆ. ಕತಾರ್ನಲ್ಲಿರೋ ತನ್ನ ಸೈನಿಕರನ್ನ ಸೇಫ್ ಜಾಗಗಳಿಗೆ ಶಿಫ್ಟ್ ಮಾಡುತ್ತಿದೆ. ಇನ್ನೊಂದು ಕಡೆ ಬ್ರಿಟನ್ ತೆಹರಾನ್ನಲ್ಲಿರೋ ತನ್ನ ರಾಯಭಾರ ಕಚೇರಿಯಲ್ಲಿ ಮುಚ್ಚಿ ತನ್ನ ಪ್ರಜೆಗಳಿಗೆ ವಾಪಸ್ ಬರೋಕೆ ಹೇಳಿದೆ. ಇದೆಲ್ಲವೂ ಯುದ್ಧದ ಮುನ್ಸೂಚನೆಗಳೇ ಅಂತ ಅನಿಸ್ತಾ ಇದೆ ಅಲ್ವಾ? ಇದು ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ಇದು ಇರಾನ್ ಕಡೆಯಿಂದ ಬಂದ ನೇರ ಬೆದರಿಕೆ. 2024ರಲ್ಲಿ ಟ್ರಂಪ್ ಅವರ ಮೇಲೆ ನಡೆದ ಹತ್ಯಾಯತ್ನ ವಿಫಲವಾಗಿತ್ತು. ಈಗ ಅದೇ ಘಟನೆಯ ಫೋಟೋ ಹಾಕಿ ಈ ಬಾರಿ ನಮ್ಮ ಗುರಿ ತಪ್ಪುವುದಿಲ್ಲ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮದಲ್ಲೇ ಘೋಷಿಸಿದ್ದಾರೆ. ಇದು ರಾಜತಾಂತ್ರಿಕ ಎಚ್ಚರಿಕೆ ಅಲ್ಲ, ಇದು ನೇರವಾಗಿ ಅಮೆರಿಕದ ಅಧ್ಯಕ್ಷರ ಹತ್ಯೆಗೆ ಹಾಕಿದ್ದ ಸವಾಲು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಈ ಬಿಕ್ಕಟ್ಟಿನ ಮುಂದಿನ ಹಾದಿ ಏನು? ಒಂದು ಕಡೆ ಯುದ್ಧದ ಅಬ್ಬರ ಕೇಳಿಸ್ತಾ ಇದೆ, ಇನ್ನೊಂದು ಕಡೆ ಸಂಯಮದ ಮಾತುಗಳು ಕೇಳಿ ಬರ್ತಾ ಇವೆ. ಜಗತ್ತು ಪೂರ್ತಿ ಗೊಂದಲದಲ್ಲಿದೆ. ಈ ಸ್ಲೈಡ್ನಲ್ಲಿರೋ ವಿರೋಧಾಭಾಸವೇ ಜಗತ್ತಿನ ಈಗಿನ ಆತಂಕಕ್ಕೆ ಮೂಲ ಕಾರಣ. ಸಾರ್ವಜನಿಕವಾಗಿ ಟ್ರಂಪ್ ಕಾದ್ ನೋಡೋಣ ಅಂತಾರೆ,
ಆದರೆ ತೆರೆಮರೆಯಲ್ಲಿ ಅವರ ಸೇನಾಪಡೆಗಳು ಯುದ್ಧಕ್ಕೆ ಫುಲ್ ರೆಡಿ ಆಗ್ತಾ ಇವೆ. ಒಂದು ಕಡೆ ಶಾಂತಿಯ ಮಾತು, ಇನ್ನೊಂದು ಕಡೆ ಯುದ್ಧದ ತಯಾರಿ. ಇದು ಜಗತ್ತನ್ನು ದೊಡ್ಡ ಗೊಂದಲಕ್ಕೆ ದುಡಿದೆ. ಟ್ರಂಪ್ ಅವರ ನಿಜವಾದ ಉದ್ದೇಶವಾದರೂ ಏನು? ಕೊನೆಗೆ ಜಗತ್ತಿನ ಮುಂದೆ ಉಳಿದಿರೋದು ಇದೊಂದೇ ನಿರ್ಣಾಯಕ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ತಮ್ಮ ಬೆದರಿಕೆಗಳನ್ನು ನಿಜವಾಗ್ಲೂ ಕಾರ್ಯರೂಪಕ್ಕೆ ತಂದು ಮಧ್ಯಪ್ರಾಚ್ಯವನ್ನು ಮತ್ತೊಂದು ರಕ್ತಸಿಕ್ತ ಯುದ್ಧಕ್ಕೆ ತಳ್ಳುತ್ತಾರೆಯಾ, ಅಥವಾ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದು ಜಗತ್ತಿಗೆ ಶಾಂತಿಯ ಸಂದೇಶ ನೀಡ್ತಾರಾ? ಉತ್ತರ ಏನೇ ಇರಲಿ, ಅದರ ಪರಿಣಾಮವನ್ನು ಇಡೀ ಜಗತ್ತು ಎದುರಿಸಲೇಬೇಕಾಗ್ತದೆ.